ಪಾಂಚಾಲಿ ನನ್ನ ಕರಗಳನ್ನು ಬಿಚ್ಚು. ಅಗ್ರಜ ಧನಂಜಯ ನೀವಾದರೂ ನನ್ನ ಕರಗಳನ್ನು ಬಿಚ್ಚಿ. ಏನು, ಯಾರೂ ಬಿಚ್ಚುವುದಿಲ್ಲವೇ? ಹಾಗಾದರೆ ನಾನೇ ಬಿಚ್ಚಿಕೊಳ್ಳುವೆನು. ನನ್ನ ಕಥೆ ಈಗ ಕೇಳಿರಿ ನನ್ನ ಪ್ರತಿಜ್ಞೆಯ ಮಾತುಗಳನ್ನು. ಮಾತುಗಳನ್ನು ನಾನು ವಾಯುದೇವನ ಅಂಶದಿಂದ ಜಯಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸನ್ನಿಧಾನ ಮಾಡಿರುವುದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ 99 ಮಂದಿ ಕೌರವನ 99 ಮಂದಿ ಸಹೋದರರನ್ನು ನಿರ್ಮೂಲವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ವಕ್ಷಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಮುಡಿಯನ್ನು ಕಟ್ಟಿಸುವೆನು. ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿನಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನನ್ನ ಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. सप्ताश्वरतमहारूढं प्रचण्डं कश्यपात्मजं श्वेतपद्मधरं देवं तं सूर्यप्रणमाम्यहम् तं सूर्यप्रणमाम्यहम्. ಹರಿಯಲಾರದ ಘೋರಸಂ ದೇಹದಾಪಿಯ ಅರಿಯಲಾರದ ಘೋರ ಸಂದೇಶ ಒಂದು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದೆ ತಾಪದೆ ಬಂಧು ಬಾಂಧವರೆಂಬ ಪಾಶಕ್ಕೆ ಇಂದು ಸಿಲುಕಿ ನೊಂದೆತ ನೀಗಿಸೋ ಶೋಧನೆಯಗೈಯದೆ ನೀಗಿಸೋ ಶೋಧನೆಯಗೈಯದೆ ಶಾಂತಿ ನೀಡು ಶ್ಯಾಮಲಾಂಗ ಘೋರ ಸಂದೇಶ ಹರಿಯಲಾರದ ಘೋರ
ದೇವರ ಸಂದೇಶ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಈ ನಿರ್ಭಾಗ್ಯಳಾದ ನನ್ನ ರಾಮು. ಎಂದು ಕರೆಯುವರು. ಏನು? ಕುಂತಿ ಅಂದರೆ ಅರ್ಜುನನ ತಾಯಿ, ಅಂದರೆ ನನ್ನ ಹೆತ್ತಮ್ಮ. ಅಮ್ಮ, ಇದೋ ನಮಸ್ಕರಿಸುವೆ. ಕೀರ್ತಿಶಾಲಿಯಾಗು ಕುಮಾರ. ಅಮ್ಮ, ನನ್ನದು ಎಂತಹ ಕೀರ್ತಿಯಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪೊರೆದೆ. ಅಮ್ಮ, ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ನಿನ ಋಣವ ತೀರಿಸಲೀನಾ, ಎಂದಿಗೆ ನಿನ ಋಣವ ತೀರಿಸಲೀನಾ. ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಅಮ್ಮ, ಅಮ್ಮ, ಜನಿಸಿದ ಮರುಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವ ಮನಾನಾಗ ಏನೊಂದ ನರಿ, ಮಗುವ ಮನಾನಾಗ ಏನೊಂದ ನರಿ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾ ಮಾಡಿದ ಅಪರಾಧ ಏನದು ತಾಯಿ? ನಾ ಮಾಡಿದ ಅಪರಾಧ ಏನದು ತಾಯಿ? ಅಕ್ಷಮ್ಯವೆನಿಸಿ ಜೀವವ ತೋರೆಯೇ, ಅಕ್ಷಮ್ಯವೆನಿಸಿ ಜೀವವ ತೋರೆಯೇ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ. ಅಮ್ಮ, ಅಮ್ಮ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯಿ. ಐವರ ಮಾತೆ ನಿನಗಿವುದೇ ಕೊರತೆ, ಐವರ ಮಾತೆ ನಿನಗಿವುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಫಲಿಸಿತಮ್ಮ, ಫಲಿಸಿತಮ್ಮ. ಅಮ್ಮ, ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ತಾಯಿ. ಏನು ತಾಯಿ, ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ. ಅಮ್ಮ,
ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿ ಸಲಹುವು. ಹೀಗಿರುವಾಗ ನನ್ನನ್ನು ಪ್ರಪಂಚವೆಲ್ಲವೂ ಸೂತ ನೀಚ ಹೀನ ಕುಲದವನೆಂದು ಹೀಯಾಳಿಸುತ್ತಿದ್ದಾಗ ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ? ಹೇಳು ತಾಯಿ, ಏಕೆ ಸುಮ್ಮನಾದೆ? ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬತ್ತಲ್ಲ, ಕರುಣೆ ತೋರಿದೆ ಇಲ್ಲ. ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ನೋಡು ಕಂದಫಲ. ಅಮ್ಮ, ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿವೆ. ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ಮಾಡಿದ ಅಪಚಾರವನ್ನು ಇದುವರೆಗೂ ಯಾರ ಸಂಗಡವೂ ಹೇಳದೆ ನನ್ನ ಉದರದಲ್ಲಿ ಅಡಗಿಸಿಕೊಂಡು ಎಷ್ಟು ನೊಂದೆನೋ ಆ ಪರಮೇಶ್ವರನಿಗೆ ಗೊತ್ತು. ಅಂದಿನಿಂದ ನೀನು ಜೀವಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣನಿಂದ ತಿಳಿಯಿತು.
ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಕಷ್ಟ ಸುಖಗಳಿಗೆ ನಾನೇ ಕಾರಣಳು. ನನ್ನನ್ನು ಕ್ಷಮಿಸು ಕುಮಾರ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಈ ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿ ಬರಬೇಕು ತಾಯಿ? ಮಗು, ಆದದ್ದು ಆಗಿ ಹೋಯಿತು. ಈಗಲಾದರೂ ಆ ವೈರಿಗಳಾದ ಕೌರವರೊಡನೆ ಸೇರಿದೆ ಪಾಂಡವರೊಡನೆ ಸೇರಿ ಸೌಭಾತೃದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು, ನಡೆಸುವೆನು. ಆದರೆ ಜೀವಿಸುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ಮಗು, ನಿನ್ನ ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡುವೆನು. ಪಾಂಡವರಲ್ಲಿ ವೈರವನ್ನು ಕಳೆ, ಅವರನ್ನು ಉಳಿಸು ಕಂದ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು, ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಯರೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಶಪಿಸದಿಯರೇ? ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡು ತಾಯಿ. ನಿಶ್ಚಯ ಕಂದ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಿಬ್ಬರು ಕೂಡಿ ರಾಜ್ಯಭಾರ ಮಾಡುವುದನ್ನು ನೋಡಿ ನಾನು ಸಂತೋಷ ಪಡಬಾರದೆ? ಅಮ್ಮ, ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರದ ತಾಯಿ. ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸೊಸೆಯು ಪೋಷಿಸುವರಿಲ್ಲದೆ ಒಣಗಿ ಹೋಗುವುದು, ಪುನಃ ಚಿಗುರುವುದೇ? ಮಮ ಪ್ರಾಣ ಈ ಪಾಂಡವಹ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಬಯಲಿಹದು ತಾಯಿ. ಬಿಡು ನಿನ್ನ ವ್ಯತೆಯನ್ನು. ಮಗು, ಆ ಸುಯೋಧನ ಹಾಗೂ ಏಕೈಕ ವೀರನಾದ ನೀನು ಪಾಂಡವರನ್ನು ದ್ವೇಷಿಸುತ್ತಿರುವಾಗ ನಾನು ಹೇಗೆ ಭಯಪಡದೇ ಇರಲಿ? ಮಗು, ಈ ಯುದ್ಧದಲ್ಲಾದರೂ ಪರಾನ್ಮುಖನಾಗು. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವ ಇಷ್ಟೇ. ಅಮ್ಮ, ಆತನು ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಷಿಸಿ ಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ನನ್ನ ಪ್ರಾಣದ ಪ್ರಾಣನಂತೆ, ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವದ ಆಗಲಾರದು, ನಾನು ಪರನ್ಮುಖನಾಗಲಾರೆ ತಾಯಿ. ಮಗು, ಹೋಗಲಿ ಬಿಡು. ಹೋಗಲಿ ಬಿಡು. ಅವರಲ್ಲಿ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಪಾಂಡವರು ಯುದ್ಧದಲ್ಲಿ ಏನಾದರೂ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಕಂದ. ಆಗಬಹುದು ತಾಯಿ, ಯಾರನ್ನಾದರೂ ಉಳಿಸುವೆನು. ಆದರೆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಕುಮಾರ, ಏನು ಹೇಳಿದೆ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಕುಮಾರ, ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳವಾಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು, ಒಂದು ವೇಳೆ ನನ್ನಿಂದ ಅರ್ಜುನನೇ ಮೃತಪಟ್ಟರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡು ನಿನ್ನ ಚಿಂತೆಯನ್ನು. ಮಗು, ಅರ್ಜುನನ ಮೇಲೆ ನಿನಗೇಕಪ್ಪ ಇಷ್ಟೊಂದು ಕೋಪ? ಹೋಗಲಿ ಬಿಡು, ನಿನಗೆ ಹೆಚ್ಚಿಗೆ ತೊಂದರೆ ಪಡಿಸಲಾರೆ. ಕಡೆಯದಾಗಿ ಇದೊಂದು ಮಾತನ್ನಾದರೂ ನಡೆಸಿಕೊಡುವಿಯ ಕಂದ? ಆಗಬಹುದು ತಾಯಿ. ಹೇಳು ತಾಯಿ, ಅದೇನು ಹೇಳು. ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನು ತೀರಿಸುವೆನು. ಮಗು, ಸತ್ಯವಾಗಿಯೂ ನಡೆಸಿಕೊಡುವಿಯ ಕಂದ? ಅಮ್ಮ, ಈ ಕರ್ಣನು ಅಂತ ನೀಚನೆಂದು ಶಪಿಸದಿಯೇ? ಈ ಕರ್ಣನು ನಿನ್ನ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ? ನುಡಿದುದಂ ನಡೆಸಲಾರದ ಕಡುಕೂಳನೆ ಈ ಕರ್ಣ. ನುಡಿದುದಂ ನಡೆಸಲಾರದ ಕಡುಕೂಳನೆ ಈ ಕರ್ಣ. ಪೇಳ್ ಸೂರ್ಯತನುಜಂ ಬಿಡು ಬಿಡು ಚಿಂತೆಯನು ಮಾತೆ, ಬಿಡು ಬಿಡು
ಚಿಂತೆಯನು ಮಾತೆ ನಡೆಯಿಸುವೆನು. ಧರ್ಮದ ನಾಣೆ ಮಾತೃಪಿತ ನಾಣೆ ನಿನ್ನಾಣೆ ಜನನೀ ಜನನೀ. ಮಗು ಆಯಸ್ಸು ಉಳ್ಳವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಎತ್ತ ಹೊಟ್ಟೆಗೆ ಅದೇ ಸಂತೋಷ. ಮಗು ಈ ಯುದ್ಧದಲ್ಲಾದರೂ ಅಮ್ಮ ಈ ಯುದ್ಧದಲ್ಲಿ ಮಗು ಈ ಯುದ್ಧದಲ್ಲಿ ನೀನು ನಾನು ದೊಡ್ಡ ಬಾಣವನ್ನು ಪುನಃ ತೊಳೆದಿರು ಕಟ್ಟ ಕಡೆಯ ತನಕ. ತೆರಗೊಂಡಿ ಬೇಡುವೆನು ವಂದಿಸು ಮಾತೆಯ ನೀನೆ ಪ್ರಾಣ ಫಲಕ. ದೊಡ್ಡ ಬಾಣವನ್ನು ಪುನಃ ತೊಳೆದಿರು ಕಟ್ಟ ಕಡೆಯ ತನಕ. ಕರ ಮುಗಿದು ಬೇಡುವೆನು ವಂದಿಸು ಮಾತೆಯ ನೀನೆ ಪ್ರಾಣ ಫಲಕ. ಸಹಜ ಅಮ್ಮ 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 ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಏ ಸುಯೋಧನ, ಈಗಲೀಗ ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ನನ್ನ ಸ್ವಾಮಿ ಕೌರವೇಶ್ವರನನ್ನು ನೀವೇ ಕಾಪಾಡಬೇಕು. ಎಲ್ಲವೂ ಸಂಚು ಮಾಡುತ್ತಿರುವುದು ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಅಮ್ಮ ಶ್ರೀಕೃಷ್ಣನ ಪರಮಾತ್ಮನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಮತ್ತೆ ಸಿಗುವುದು ಇಲ್ಲವೋ? ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡವೆಯ ತಾಯಿ? ಅದೇನು ಹೇಳು ಕುಮಾರ. ಅಮ್ಮ, ಈ ನಾಳಿನ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ. ದೈವವಶಾತ್ ಒಂದು ವೇಳೆ ಯುದ್ಧದಲ್ಲಿ ಮೃತಪಟ್ಟರೆ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಪ್ರಾರ್ಥಿಸುವೆನು ತಾಯಿ. ಇಂತಹ ಸಂಕಟದಿಂದ ಸಾಮ್ರಾಜ್ಯವು ಸ್ಥಾಪಿಸುವುದಾದರೆ ಇಂತಹ ಸಾಮ್ರಾಜ್ಯವು ಹಾಳಾಗಿ ಹೋಗಲಿ. ಅಮ್ಮ 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 ನಿನ್ನ ಮಗವನು ಈ ಯುಗದಿ ಕಾಣಲವುದೇ ಎಂದು ಅಮ್ಮ ಮಗವನ್ ಅಮ್ಮ ನಿನ್ನ ಮಗವನು ಈ ಯುಗದಿ ಕಾಣಲವುದೇ ಎಂದು ಬಗೆ ಬಗೆಯುಳ್ಳು ನೊಂದು ಕಣ್ಣೀರದರವೆ ಅಮ್ಮ. ಬಗೆ ಬಗೆಯುಳ್ಳು ನೊಂದು ಕಣ್ಣೀರದರವೆ ಅಮ್ಮ ಅಮ್ಮ. ಹೋಗಿ ಬರುವೆಯಾ ಅಮ್ಮ, ಹೋಗಿ ಬರುವೆಯಾ.
ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆಯ ಅಮ್ಮ ಹೋಗಿ ಬರುವೆಯ. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ವೀರನನ್ನೊಂದು ಬಾರಿ ನನಗೆ ತೋರಿಸು. ದುರ್ಯೋಧನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪಾಯ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಲಿತನಾಗಿರುವ ಕ್ಷತ್ರಿಯ ಯೋಧರನ್ನು ನನಗೆ ತೋರಿಸು. ಅರ್ಜುನ, ಕೌರವರ ಚದುರಂಗ ಬಲ ಸಮೇತವಾದ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ನಿನ್ನ ನೋಡು ಪಾರ್ಥ, ನನಗೆ ಪ್ರಿಯವಾದ ಅಶ್ವರೂಢ. ಅಂಕಲ್ ಅಂಕಲ್ ಅಶ್ವರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿದ್ದ ಪಾರ್ಥ, ಅದೋ ಅಲ್ಲಿ ವರ್ಣಮಯವಾದ ಅಷ್ಟಾಶೋಭಿತ ರಥದಲ್ಲಿ ಆ ಮಹಾಪುರುಷನೇ ಕೌರವ ಸೇನಾಧಿಪತಿ ಭೀಷ್ಮ. ನರಗೋದಲಿನಿಂದ ಕೂಡಿರುವ ಆತನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮಕುಟವು ಬೆಳಕು. ಪಾರ್ಥ, ಆತ ನಿಮ್ಮ ಪಿತಾಮಹನು. ಯುದ್ಧವನ್ನು ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆತನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮಾನ್ ಗುರುಪಿತಾಮಹ, ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಇಂದು ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆನಾದರೆ ಇದೇನು ಅರ್ಜುನ ಅಥವಾ ಉದ್ಧಾರವೋ? ಏಕೆ ಮಿತ್ರ, ಏನಾಯಿತು? ವಿಚಲಿತನಾಗಿರುವೆ. ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ಯುದ್ಧ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರಿಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ಉಂಟಾಗುತ್ತಿರುವುದು. ನಾಲಿಗೆಯು ಒಣಗುತ್ತಿದೆ. ಕೈಯಿಂದ ಗಾಂಡಿಯು ಕಳಚಿತು. ನಿಲ್ಲಲು ಪ್ರಾಣವಿಲ್ಲ. ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರೆಲ್ಲರಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತರು ಹರಿಯುತ್ತಿರುವುದು ಬಲ್ಲೆಯಾ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು. ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನು ಈ ಜ್ಞಾತಿವತೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸು ಮಿತ್ರ, ನನಗೆ ಯುದ್ಧವು ಬೇಡ. ಅರ್ಜುನ, ಇದೇನು ಇಂತಹ ವಿಷಮಾವತಾರದಲ್ಲಿ ಇಂತಹ ಕಲ್ಮಶ ಭಾವನೆಯು ನಿನ್ನಲ್ಲೇಕೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ಧಿಸುತ್ತಿರುವೆಯಾ? ತೆರೆದ ಸ್ವರ್ಗ ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುತ್ತಿರುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಬಯಸುತ್ತಿರುವೆಯಾ? ನರನೆಂಬ ಹೆಸರನ್ನು ಪಡೆದು ಏಡಿ ಎಂಬ ನಿಂದೆಯನ್ನು ಎಷ್ಟು ಸಹಿಸಲಾರೆ ಅರ್ಜುನ? ವಾಸುದೇವ, ಒಂದು ಬಾರಿ ಕುರುಸೈನ್ಯದ ಕಡೆ ನೋಡು. ಒಂದು ಕಡೆ ಕುರುಸೈನ್ಯದ ಕಡೆ ನೋಡು. ಇಲ್ಲ ಸರ್. ಒಂದು ಬಾರಿ ಒಂದು ಸಾರಿ ಕುರುಸೈನ್ಯದ ಕಡೆ ನೋಡು. ಒಂದು ಬಾರಿ ಕುರುಸೈನ್ಯದ ಕಡೆ ನೋಡು. ನನ್ನ
ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣ ಕೊಟ್ಟ ಗುರುವು. ಪೂಜ್ಯರಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ. ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಯೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನವಧೆಯು ನನಗೆ ಸಮ್ಮತವಲ್ಲ. ಅರ್ಜುನ, ಯಾರನ್ನು ಯಾರು ಓದಿಸುವುದು? ಅಳಿವಿಲ್ಲದ ಆತ್ಮವನ್ನು ಓದಿಸುವುದು ಅಸಂಭವ. ಮಾನವನು ಅರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸಿದಂತೆ ಆತ್ಮನು ಜೀರ್ಣವಾದ ದೇಹವನ್ನು ಬಿಟ್ಟು ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವುದಂತೆ ಮಾನವನಿಗೆ ಮರಣವೂ ಪ್ರಾಪ್ತವಾಗುವುದು. ಹುಟ್ಟಿದವನಿಗೆ ಮರಣವು, ಮೃತ್ಯುವಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯಿತವಾಗಿರುವುದು. ಆಗಬೇಕಾದುದರ ಬಗ್ಗೆ ಅವಶ್ಯಕವಾಗಿ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧ ಕ್ಷತ್ರಿಯನ ಧರ್ಮ. ನೀನು ನಿನ್ನ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಯುದ್ಧದ ಹೆಸರೆತ್ತಿದರೆ ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ನಾನು ಏಡಿಯಲ್ಲ. ದುಸ್ಸಾಹಸ ಇತ್ಯಾದಿಕ್ಯಗಳಿಂದ ನನ್ನ ಸರ್ವಾಂಗಗಳು ನಿಶ್ಚೇಷ್ಟಿತವಾಗಿರುವುದು. ನಾನು ಏಡಿಯಲ್ಲ. ಆದರೂ ಯುದ್ಧ ಪಾಪ ಭೀತಿಯಿಂದ ನಾನು ಯುದ್ಧ ವಿಮುಖನಾಗಿರುವೆನು. ಏಳು ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯರಿಗೆ ಮೇರಾವ ಧರ್ಮವಿಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನಾದರೂ ತ್ಯಜಿಸಬಹುದು. ಪರಧರ್ಮಾವಲಂಬನೆಯು ಅನರ್ಥಕಾರಿ. ಅರ್ಜುನ, ನೆನಪಿರಲಿ. ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಯುದ್ಧದಿಂದ ನಿವೃತ್ತನಾದರೆ ಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ನಿನ್ನ ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಇಲ್ಲ ಧರ್ಮರಕ್ಷಣೆಯೋ? ಉಭಯಭ್ರಷ್ಟನಾಗದನ್ನೇ ನನ್ನನ್ನು ದಾರಿ ತೋರಿಸು ದೇವ. ಪಾರ್ಥ, ಧರ್ಮ ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಮಾನವನು ಕರ್ಮಕ್ಕೆ ಮಾತ್ರ ಅಧೀನನು, ಫಲವು ಅವನ ಅಧೀನವಲ್ಲ. ಶಸ್ತ್ರಾಸ್ತ್ರಗಳನ್ನು ಧರಿಸಿ ಕರ್ಮಯೋಗಿ ಎನಿಸಿ ಇಹದಲ್ಲಿ ಕೀರ್ತಿ, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಿಸಿಕೊಳ್ಳುತ್ತಿರುವ ನೀನು ಯಾರು? ಇಹಲೋಕದಲ್ಲಿ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವುದು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮಜಾರರಹಿತನು, ಅವ್ಯಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವಾಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡಿ ಸಜ್ಜನರ ಪಾಲನೆ, ದುಷ್ಟರ ಸಂಹಾರ, ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತಾರದ ಉದ್ದೇಶ. ನಿನ್ನ ಅವತಾರದ ಗುರುತುಗಳೇನು ವಾಸುದೇವ? ನಿನ್ನನ್ನು ತಿಳಿಯುವ ಬಗೆ ಹೇಗೆ? ಕಿರೀಟಿ, ಉತ್ತರವನ್ನು ಕರುಣಿಸು ದೇವ. ಕಿರೀಟಿ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿರುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ನೀಡಿರುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಸ್ವಧರ್ಮ, ಮನೋಬುದ್ಧಿ, ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕ ಜಗತ್ತಿನ ಪ್ರಳಯ, ಪ್ರಭಾವ, ಉದಯ ವಿನಾಶಗಳಿಗೆ ನಾನೇ ಕಾರಣಕರ್ತನು. ಸರ್ವಂತ್ರಯಾಮಿಯು ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ವಿಶ್ವ ಜಗತ್ತು ನನ್ನಲ್ಲಿ ಪೋತವಾಗಿರುವುದು. ನೀರಿನಲ್ಲಿ ರಸಾತ್ಮನು ನಾನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನಾನು. ಮನುಷ್ಯನಲ್ಲಿ ಪೌರುಷವು ನನ್ನದು. ಸಮಸ್ತ ಭೂತಗಳ ಅಧಿಕಾರನು ನಾನು. ದೇವತೆಗಳಲ್ಲಿ ಇಂದ್ರನು. ವೇದಗಳಲ್ಲಿ ಸಾಮವು. ಪರ್ವತಗಳಲ್ಲಿ ಮೇರವು. ರುದ್ರದಲ್ಲಿ ಶಂಕರನೂ ಆಗಿರುವೆ. ಅರ್ಜುನ, ನನ್ನ ವಿಭೂತಿ ಅಗಣ್ಯ, ಅನಂತ, ಅಬೋಧ. ಅವುಗಳ ಸ್ವಲ್ಪಾಂಶದಲ್ಲಿ ಜಗತ್ತಿನ ಪ್ರಳಯ ಸೃಷ್ಟಿಗಳು ನಡೆಯುತ್ತಿರುವುದು. ಪರಮಾತ್ಮ,
ಪರಮಾತ್ಮ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ನನ್ನ ಹೃದಯದ ದುಃಖವು ಅರಿಯಿತು. ಏ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾತ್ಸು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಆಪೋಷಣ ಮಾಡಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಅಡಗಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರ ಸಹಾಯಕನಾಗು. ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭಿತಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತೋ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಎಂತಹ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ನೋಡಲಾರೆ. ಪ್ರಭು, ನನ್ನ ಕೈಕಾಲುಗಳು ಕಂಪಿಸುತ್ತಿರುವುದು. ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಪಾರ್ಥ, ಶಂಖಚಕ್ರ ಶೋಭಿತನಾದ ಭಯವನ್ನು ಬಿಡು ಪ್ರಾಣಸಕ. ಶಂಖಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಪಡೆ. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ನಿಶ್ಚಲ ಜಲರಾಶಿಯ ನಿಶ್ಚಲವಾದ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ಸುರಕ್ಷಿತವಾಗಿ ದಡವನ್ನು ಸೇರಿಸುವೆನು. ನಾನು ಕರುಣಾಧಾರನಾಗಿ ನಿಂತಿರುವೆನು. ಅರ್ಜುನ, ತೆಗೆದುಕೋ ಧನುರ್ಬಾಣಗಳನ್ನು. ಸಮರಗೀತೆಯನ್ನು ಮೊಳಗಿಸು. ಆಜ್ಞೆ ಮಾಧವ. ವಿಜಯ ಸೂರ್ಯನು ಉದಯನಾದಂತೆಯೇ ಎಂದು ಭಾವಿಸಿದ್ದೆ. ಆದರೆ ದ್ರೋಣದ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವರನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿರುತ್ತಿತ್ತು. ಅವರು ವ್ಯೂಹಭೇದ ಪದ್ಧತಿಯನ್ನು ತಿಳಿದಿದ್ದರು. ಕೃಷ್ಣಾರ್ಜುನರು ವ್ಯೂಹದ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತರೊಡನೆ ಕಾದಾಡುತ್ತಿರುವರು. ಬೇಗ ಹಿಂತಿರುಗುವ ಸಂಭವವಿಲ್ಲ. ಈಗಿದರ ಉಪಾಯವೇನು ಭೀಮಸೇನ? ಜಾಗೃತರಾಗಿ ನಾವು ಒಂದು ಉಪಾಯವನ್ನು ಹೂಡಲೇಬೇಕು, ಇಲ್ಲವೇ ಪರಾಜಯವು ಖಂಡಿತ. ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಗದೆ ಇರುವಾಗ ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವಂತಹ ಆಪತ್ತೇನು? ಕುಮಾರ ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತನಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ದೊಡ್ಡಪ್ಪ? ನಾನು ಆ ವ್ಯೂಹವನ್ನು ಬೆಳೆಸೆನು. ಅದಕ್ಕಾಗಿ ನಿಮ್ಮ ಬಳಿ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು.
ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುವಿಯಾ? ಈ ಪಾರ್ಥಿವ ಶರೀರವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕುಮಾರ್, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವಿವಾಹವನ್ನು ಬೇಯಿಸುವ ಉಪಾಯವನ್ನು ಕಲಿತೆನು. ಈಗ ಅದರ ಉಪಯೋಗವೂ ದೊರೆಯುವುದು. ಅದನ್ನು ವ್ಯರ್ಥ ಮಾಡಬೇಡಿ ತಂದೆಯೇ, ನನಗೆ ಅನುಮತಿಯನ್ನು ಕೊಡಿ. ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು ತೋರಿಸುವೆನು. ಕುಮಾರ ಅಭಿಮನ್ಯು, ನಿನ್ನ ಅಗ್ರಜ ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹನಿಯ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯವೆಲ್ಲವನ್ನು ಕರೆದುಕೊಂಡು ಅಭಿಮನ್ಯುವಿಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯುವ ವ್ಯೂಹ ಬೇರಿಸಿದ ನಡನೆಯೇ ನಾವೆಲ್ಲವೂ ಒಳಕ್ಕೆ ನುಗ್ಗಿ ಭಿನ್ನ ಭಿನ್ನವಾಗಿ ಮಾಡುವೆವು. ಅನಿರೀಕ್ಷಿತವಾಗಿ ಒದಗಿ ಬಂದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ ಅಗ್ರಜ. ಭೀಮಾ, ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧರಂಗದಲ್ಲಿ ನೀನಿವನನ್ನು ಒಂದು ಕ್ಷಣವೂ ಸಹ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದಂತೆ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ವಿಜಯಶಾಲಿಯಾಗಿ ಹಿಂತಿರುಗು. ದ್ರೋಣದ ಚಕ್ರವ್ಯೂಹವು ನಿನಗೆ ಪುಷ್ಪವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಲಿ. ಇನ್ನೆಲ್ಲಿಯದು ಭಯವು. ನಡೆದೊಡ್ಡಪ್ಪ.
ಪ್ರಾಣೇಶ್ವರ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದ ಹಂಬಲಿಸುತ್ತಿದ್ದೆ. ಇಂದು ಅದು ಲಭಿಸಿತು. ಸುಂದರಿ, ನಿನ್ನ ದೇವನ ಸಂದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನೇ ಕೊಟ್ಟಿರುವೆನು. ಇನ್ನು ನನ್ನದಾಗಿ ಏನು ಉಳಿದಿದೆ? ನಿನ್ನ ಹೃದಯದ ಪ್ರೇಮ. ಅದು ಮೊದಲಿನಿಂದಲೂ ನಿಮ್ಮದೇ ಅಲ್ಲವೇ? ಪುನಃ ಕೊಡುವ ಅಗತ್ಯವಿಲ್ಲ. ಪ್ರೇಯಸಿ, ನಾನದನ್ನು ಬಲ್ಲೆ. ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ: ವಸಂತದ ಗಾನ ಬಳ್ಳಿಯು ದಿನ ದಿನವೂ
ದಿನ ದಿನವೂ ಕ್ಷಣ ಕ್ಷಣವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಡೆಸುವುದು. ಸರ್ವಸಾಕ್ಷಿಯಾದ ಸೂರ್ಯದಿನವು ದಿನ ದಿನ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದ ನಾಳಿನ ದುಃಖದ ಬೀಜ, ನಾಳಿನ ದುಃಖ ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೂ ಹಾಗೆ ಪ್ರೇಯಸಿ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಲನ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ ಹೃದಯೇಶ್ವರಿ. ನಿನ್ನೆಯ ದಿನ ನಾವು ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾದೆವು. ಈ ಆನಂದದ ಸುಪ್ರಭಾತದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ಉತ್ತರ: ದೇವರೇ ಪೂಜೆಯನ್ನು ಬಯಸಿದರೆ ಭಕ್ತಳು ನಿರಾಕರಿಸುವಳೆ? ಪ್ರೇಮದ ವಿಷಯದಲ್ಲಿ ನೀವು ಪಂಡಿತರು, ನಿಮ್ಮ ಇಚ್ಛೆಯಂತೆ ಆಗಲಿ. ಈ ಪೀಠದಲ್ಲಿ ಕುಳಿತುಕೊಂಡು ಈ ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸಿ. ಹೃದಯಾದಿ ದೇವನೇ, ನಾನೇ ಆಯ್ದು ಕಟ್ಟಿದ ಈ ಹೂ ಮಾಲಿಕೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನನಾಗಿ. ರಸಮಯ
ಪುತ್ರನಾಗಿ ನಿನಗೆ ತನ್ನ ಪಾಶದಲ್ಲಿ ಸ್ಥಾನ ಕೊಟ್ಟಿರುವನು. ಆದರೆ ಪ್ರೇಯಸಿ, ಈ ದಿನ ಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ. ಆದ್ದರಿಂದ ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಈ 4 ದಿನಗಳು ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಳೆಯಬಾರದೆ? ದ್ರೋಣನ ಚಕ್ರವ್ಯೂಹವನ್ನು ಬೇಯಿಸುವುದಕ್ಕಾಗಿ ಯುಧಿಷ್ಠಿರ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟುವೆನು. ನನ್ನನ್ನು ತಡೆಯಬೇಡ ಪ್ರೇಯಸಿ, ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು. ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಸಂಗಡ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯ ವಿವಾಹ ಕಾಲದಲ್ಲಿ ಅತ್ತೆಯವರು ಬಲರಾಮನೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ. ಈಗ ನಾನು ನಿಮಗೆ ಸಹಾಯಕಳಾಗುವೆನು. ಆ ದಿನ ಉಪಾಯವಿಲ್ಲದೆ ತಾಯಿಯು ಅಸ್ತ್ರಧಾರಣ ಮಾಡಬೇಕಾಯಿತು. ಆದರೆ ಪ್ರೇಯಸಿ, ಯುದ್ಧವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಸಾರಿ ಎದೆ ಇರಿಸಲೇ? ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುತಂದ ಹೂಗಳನ್ನು ಎದೆ ಇರಿಸು. ರೂಪುಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ ಹೃದಯ ಮಧ್ಯದಲ್ಲಿ ನನಗೆ ಆಶಯವನ್ನು ಕೊಡು. ಅಬ್ಬಬ್ಬ, ಒಂದೇ ಉಸಿರಿನಲ್ಲಿ ಎಷ್ಟೊಂದು ಪ್ರೇಮದ ಮಾತುಗಳು. ಇದು ಉಪಹಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಬಂದೊದಗಿ ಈಗಲೂ ನೀನು ನಗುತ್ತಿರುವೆ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು.
ಹಾಸ್ಯಪ್ರಿಯೆ ಗಾನಮಯ್ಯಾದ ಉತ್ತರೆಯನ್ನು ನಿರ್ಮಿಸಿದ ಕಲಾ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವೆನು. ಇದುವರೆಗೆ ಹಾಸ್ಯಮಯಿ ಗಾನಶಿಲೆಯಾದ ಒಬ್ಬ ಉತ್ತರೆಯನ್ನು ನೋಡಿದೆ. ಈಗ ವೀರಪತ್ನಿ ವೀರಾಂಗನೆಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ನನ್ನನ್ನು ಸಂತೋಷ ಚಿತ್ತಳಾಗಿ ಕಳುಹಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ಅಳುವುದಿಲ್ಲ. ಪ್ರಚನ್ನದಾನದಂತೆ ಮನಸ್ಸಿನ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಳರಾದ ಪತ್ನಿಯು ವೀರಾಂಗನೆ ಎನ್ನಿಸಿಕೊಳ್ಳಬಲ್ಲಳೆ? ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು. ಪ್ರಾಣೇಶ್ವರ, ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ಮಿಸಿರುವಳು. ನಾನು ನೋಡುವುದೇನನ್ನು ಈಶ್ವರ? ಸ್ವರ್ಣದ ಪುತ್ತಲಿಯಲ್ಲಿ ಶಿರೀಷದ ಮಾರ್ಧರ್ವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಈ ಅಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಆರ್ಯವರ್ತದಲ್ಲಿ ನೀನು ನಾರಿರತ್ನಳು, ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು. ಹಾಗಾದರೆ ನಿನಗಾವ ಗೌರವವಿಲ್ಲವೇ? ಈ ದಿನ ಎಷ್ಟೊಂದು ವೀರ ಮಾತೆಯರು ವೀರ ಪತ್ನಿಯರು ಹೃದಯದ ದುಃಖಾವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗುದಿಸದೆ ಪತಿಪುತ್ರರಿಂದ ಬೀಳ್ಕೊಂಡಿರೋರು, ಅವರಿಗಾವ ಗೌರವವಿಲ್ಲವೇ? ಇರುವುದು. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿಯು ಮಣಿದಾಗ ಆತನ ಗೌರವದಿಂದ ತಪ್ಪಿತಳಾಗದ ಮಡದಿಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವದನೆಯನ್ನು ಕೇಳಿ ಆನಂದ ಬಾಷ್ಪವನ್ನು ಸುರಿಸದ ಮಾತೆಯಾರು? ಈ ಪುರುಷರ ಗೌರವವೇ ನಾರಿಯ ಗೌರವ, ಜೀವನ ಸರ್ವಸ್ವ. ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೇ? ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆಯ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರೂ ನನ್ನ ಕೈಯಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ಉತ್ತರೆಯು ವೀರಸತಿ, ಪತಿಯ ಆಜ್ಞೆಯು ಅವಳಿಗೆ ದೇವರ ಆಜ್ಞೆ. ಇನ್ನು ನನಗನುಜ್ಞೆಯನ್ನು ಕೊಡು ಉತ್ತರ. ನೀನು ಹಾಕಿದೆ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳಗುವೆನು. ಇನ್ನು ನನಗಿನ್ನು ಅಪಜಯವಿಲ್ಲ.